ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗು ಬೆಳಗಿನಲ್ಲಿ ಬೆಳಕಿದೆ. ಇವತ್ತು ನಾನು ಯಾವ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ಅಂದರೆ, ನನಗೊಬ್ಬರು ಕರೆ ಮಾಡಿ ಒಂದು ಪ್ರಶ್ನೆಯನ್ನು ಕೇಳಿದರು. ಆ ಪ್ರಶ್ನೆ ಏನಪ್ಪಾ ಅಂದರೆ, ಸರ್, ನನಗೆ ಯಾರು ಫ್ರೆಂಡ್ಸ್ ಆಗ್ತಾ ಇಲ್ಲ, ಯಾರು ಗೆಳೆಯರು ಸಿಗ್ತಾ ಇಲ್ಲ. ಬೇರೆಯವ್ರ ಜೊತೆಗೆಲ್ಲ ಅವ್ರು ಭಾಳ ಕ್ಲೋಸ್ ಆಗಿರ್ತಾರೆ, ಫ್ರೆಂಡ್ಸ್ ಬೇಗ ಆಗ್ತಾರೆ. ಆದರೆ ನನ್ನ ಜೊತೆ ಮಾತ್ರ ಯಾರು ಗೆಳೆಯರಾಗ್ತಾ ಇಲ್ಲ, ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ಯಾರು ಸಿಗ್ತಾ ಇಲ್ಲ ಅಂತ ಹೇಳಿದರು. ಆಗ ನನಗೆ ಮೊದಲನೇದಾಗಿ ಅನಿಸಿದ್ದು, ಸಮಾಜದಲ್ಲಿ ನಮ್ಮನ್ನು ತಿರಸ್ಕಾರ ಮಾಡೋರು ತುಂಬ ಜನ ಇರ್ತಾರೆ, ತಿರಸ್ಕಾರ ಭಾವದಿಂದ ಕಾಣೋರು ತುಂಬ ಜನ ಇರ್ತಾರೆ. ಆ ರೀತಿ ಮಾಡಿದಾಗ, ನಮ್ಮನ್ನು ತಿರಸ್ಕರಿಸಿದಾಗ ಅಥವಾ ತಿರಸ್ಕಾರ ಭಾವದಿಂದ ಕಂಡಾಗ ನಮಗೆ ತುಂಬ ನೋವಾಗುತ್ತೆ. ಆರೋಗ್ಯಪೂರ್ಣವಾಗಿ ತಿರಸ್ಕರಿಸೋದು ಬೇರೆ. ನೀನು ಹೇಳ್ತಾ ಇರೋ ವಿಚಾರಧಾರೆಯನ್ನು ಒಪ್ಪೋದಿಲ್ಲ, ನೀನು ಮಾಡಿದ್ದು ಸರಿ ಇಲ್ಲ, ಯಾಕೆ ಸರಿ ಇಲ್ಲ ಅಂತ ನಮಗೆ ಸರಿಯಾಗಿ ತಿಳಿಸಿ ಹೇಳಿದರೆ ಅದು ಏನೂ ಅನಿಸಲ್ಲ. ಆದರೆ ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ನೋಡಿ, ಆವಾಗ ಒಂದು ರೀತಿಯ ನೋವಾಗುತ್ತೆ. ಅದು ಅವರಲ್ಲಿ ನನಗೆ ಕಾಣಿಸ್ತು. ಆಗ ನನಗೆ ಅನಿಸಿದ್ದೇನು ಅಂದರೆ, ತಮಿಳಲ್ಲಿ ಒಂದು ಹಾಡಿದೆ. ಆ ಹಾಡು ನನಗೆ ನೆನಪಿಗೆ ಬಂತು. ಆ ಹಾಡು ಯಾವುದು ಅಂತ ಕೇಳಿ. ಇದು ಯಾವ ಹಾಡು? ಇದು வீடுவரை உறவு, வீதி வரை மனைவி, காடுவரை பிள்ளை, ಕಡೆಸಿ ವರೆ ಯಾರು ಅಂದ್ರೆ ಏನು? ವೀಡುವರೆ ಉರವು ಅಂದ್ರೆ ಮನೆಯ ತನಕ ಸಂಬಂಧಿಕರು, ವೀದಿವರೈ ಮನವಿ, ಬೀದಿಯ ಅಥವಾ ರಸ್ತೆಯ ತನಕ ಹೆಂಡತಿ, ಕಾಡುವರೈ ಪಿಳ್ಳೈ, ಕಾಡಿನ ತನಕ ಮಕ್ಕಳು ಅಥವಾ ಮಗು, ಕಡೆಸಿವರೆ ಯಾರು, ಕಡೆಯ ತನಕ ಯಾರು ಅಂದ್ರೆ ಒಬ್ಬ ವ್ಯಕ್ತಿ ಮೃತನಾದಾಗ ಮನೆ ತನಕ ಸಂಬಂಧಿಕರು ಬರ್ತಾರೆ, ರಸ್ತೆಯ ತನಕ ಹೆಂಡತಿ ಬರ್ತಾಳೆ, ಕಾಡಿನ ತನಕ ಮಕ್ಕಳು ಬರ್ತಾರೆ. ಆದರೆ ಕಡೆಗೆ ಯಾರು ನಮ್ಮ ಜೊತೆಗೆ ಬರೋರು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದನ್ನು ಬರೆದವರು ಕಣ್ಣದಾಸನ್ ಅವರು, ಸಂಗೀತವನ್ನು ಸಂಯೋಜನೆ ಮಾಡಿದ್ದು ವಿಶ್ವನಾಥನ್ ರಾಮಮೂರ್ತಿ ಅವರು, TM ಸೌಂದರರಾಜನ್ ಅವರು ಇದನ್ನು ಹಾಡಿದ್ದಾರೆ. ತುಂಬಾ ಸೊಗಸಾಗಿದೆ, ನೀವು ಕೇಳಿ ನೋಡಿ. ಈಗ ಇದನ್ನಿಟ್ಟುಕೊಂಡು ನಮಗೆ ಅವರು ಕರೆ ಮಾಡಿ ನನಗೆ ಪ್ರಶ್ನೆಯನ್ನ ಕೇಳಿದ್ರು ಅಂತ ಹೇಳಿದ್ನಲ್ಲ, ಅದನ್ನ ನೋಡ್ತಾ ಬರೋಣ. ಸಂಬಂಧಗಳು ಯಾವುದು ಶಾಶ್ವತ? ಹಾಗಾದ್ರೆ ನಮ್ಮ ಜೊತೆ ಯಾರು ಬರ್ತಾರೆ ಕಡೆಗೆ? ಯಾರು ಬರೋದಿಲ್ಲ. ಎಲ್ಲ ಸಂಬಂಧಗಳಿಗೂ ಒಂದು ಮಿತಿ ಅನ್ನೋದು ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದನ್ನ ತಲೆಯಲ್ಲಿಟ್ಕೊಳ್ಳಿ, ನಿಮ್ಗೆ ಯಾರು ಗೆಳೆಯರಾಗ್ತಾ ಇಲ್ಲ ಅನ್ನೋದಕ್ಕೆ. ಎರಡನೇದಾಗಿ, ಗೆಳೆಯರು ಯಾಕೆ ಆಗ್ತಾರೆ? ಒಂದೇ ರೀತಿಯ ಮನಸ್ಥಿತಿ, ಒಂದೇ ರೀತಿಯ ಆಲೋಚನೆಗಳು, ಒಂದೇ ರೀತಿಯ ಆಸೆ, ಒಂದೇ ರೀತಿಯ ಇಚ್ಛೆಗಳು, ಒಂದೇ ಅಭಿರುಚಿ ಇರ್ತಕ್ಕಂಥ ಫ್ರೆಂಡ್ಸ್ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ. ಹೆಚ್ಚಿನ ಪಕ್ಷದಲ್ಲಿ ಅದಾಗಿರುತ್ತೆ. ಎರಡನೇ, ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಆದರೆ, ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಮನುಷ್ಯ ಸಂಬಂಧಗಳು ಕನೆಕ್ಟ್ ಆಗಿರುತ್ತವೆ ಅಂತ ನಾನು ಹೇಳಿದ್ದೆ. ಆ ರೀತಿಯಾಗೂ ಇರಬಹುದು, ಹೇಳಕ್ಕಾಗಲ್ಲ. ಆದರೆ ಇನ್ನೊಂದು ನಾವು ಮುಖ್ಯವಾಗಿ ತಿಳ್ಕೋಬೇಕು, ಎಷ್ಟೋ ಫ್ರೆಂಡ್ಶಿಪ್ಗಳು, ಎಷ್ಟೋ ಗೆಳೆತನ ಲಾಭ ಕೇಂದ್ರಿತ ಆಗುತ್ತೆ. ಆ ವ್ಯಕ್ತಿಯಿಂದ ಆ ವ್ಯಕ್ತಿಗೆ ಏನೋ ಒಂದು ಲಾಭ ಇರುತ್ತೆ, ಅದಕ್ಕಾಗಿ ಅವರು ಗೆಳೆತನ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಅದು ನೋಡಿ, ಅದು ಆವಾಗ ಲಾಭ ಕೇಂದ್ರಿತವಾದ ಗೆಳೆತನ ಆಗುತ್ತೆ. ಒಳ್ಳೆಯ ಮನಸ್ಥಿತಿ ಇರುವವರು ನಿಮಗೆ ಸಿಗೋ ತನಕ ನೀವು ಕಾಯುವುದು ಒಳ್ಳೆಯದು. ನಿಮಗೆ ಒಳ್ಳೆಯ ಮನಸ್ಥಿತಿಯವರು ಅಥವಾ ನಿಮ್ಮ ಮನಸ್ಥಿತಿಗೆ ಮ್ಯಾಚ್ ಆಗುವಂಥವ್ರು ಸಿಗ್ತಾರೆ. ನಿಮ್ಮನ್ನು ಯಾರೋ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ನೀವು ಅವರಿಂದ ಹಿಂದೆ ಸರಿಯುವುದು ಬಹಳ ಒಳ್ಳೆಯದು. ಯಾರೋ ನಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಮತ್ತೆ ನಾವು ಯಾಕೆ ಅವ್ರ ಹತ್ರ ಹೋಗಬೇಕು? ಸುಮ್ಮನಾಗ್ಬೋಣ, ನಮ್ಮ ಪಡೆಗೆ ನಾವು ಇಟ್ಕೊಳ್ಳೋಣ.
ಕಡೆಯವರೆಗೆ ನಮ್ಮ ಜೊತೆಗೆ ಯಾರೂ ಬರೋದಿಲ್ಲ ಅನ್ನೋದನ್ನು ಅಂದ್ಕೊಂಡು ಒಂದು ಹಂತದಲ್ಲಿ ನಾವು ಒಬ್ಬಂಟಿಯಾಗಿರೋದು ಹೇಗೆ ಅನ್ನೋದನ್ನು ಕೂಡ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಮನುಷ್ಯ ಸಂಘಜೀವಿ. ಮನುಷ್ಯನಿಗೆ ಒಬ್ಬನೇ ಇರ್ತೇನೆ ಅಂದರೆ ಅದು ಬಹಳ ಕಷ್ಟವಾದದ್ದು. ಅವನಿಗೆ ಗೆಳೆಯರು ಬೇಕಾಗುತ್ತೆ, ಅವನ ಭಾವನೆಗಳನ್ನು ಹಂಚ್ಕೊಳ್ಳೋಕೆ ಜನರು ಬೇಕಾಗುತ್ತೆ. ಆದರೆ ಈ ಸಂಬಂಧಗಳಿಗೆ ಒಂದೊಂದು ಮಿತಿಗೆ ಅನ್ನೋದು ಇದೆ ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಟುಕೊಂಡು ಬದುಕಬೇಕಾಗ್ತದೆ. ಎಷ್ಟೋ ಗೆಳೆತನಗಳು ತುಂಬ ಗೆಳೆಯರಿಗಾಗಿ ತ್ಯಾಗ ಮಾಡುವಂಥ ಎಷ್ಟೋ ಜನ ಗೆಳೆಯರಿದ್ದಾರೆ. ಅಂಥ ಗೆಳೆತನಗಳು ಸಿಗುತ್ತೆ ನಿಮಗೆ. ಆದರೆ ಇವತ್ತಿನ ಸಮಾಜದಲ್ಲಿ ನಾವು ಕಾಣ್ತಾ ಇರೋದು ಹೆಚ್ಚಿನದು ಫೇಕ್ ಗೆಳೆತನ. ಫೇಕ್ ಪೀಪಲು ಜಾಸ್ತಿ ಜನ ಇರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಿಮಗೆ ಗೆಳೆಯರಿಲ್ಲ ಅಂತ ನೀವು ಯಾವುದೇ ರೀತಿಯ ತಲೆಬಿಸಿ ಮಾಡ್ಕೋಬೇಡಿ. ನೀವು ನಿಮ್ಮ ಒಳಗಿನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ದಿವಸ ಬೆಳಗ್ಗೆ ಕೂತ್ಕೊಂಡು ಧ್ಯಾನ ಮಾಡಿ. ನನ್ನ ಮನಸ್ಥಿತಿ ಏನು, ನನ್ನೊಳಗಡೆ ಏನಾಗ್ತಾ ಇದೆ, ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಬನ್ನಿ. ನೀವು ಉತ್ತಮ ಮನಸ್ಥಿತಿಯವರು ಸಿಗೋ ತನಕ ಸುಮ್ಮನೆ ಇರಿ. ಪೇಷನ್ಸ್ ಬಹಳ ಮುಖ್ಯ ಆಗುತ್ತೆ. ತಾಳ್ಮೆ ಬಹಳ ಮುಖ್ಯ ಆಗುತ್ತೆ. ಯಾರೋ ಹೊರಗಡೆ ತೋರ್ಪಡಿಕೆಗಾಗಿ ಗೆಳೆಯರಂತೆ ತೋರಿಸ್ಕೊತಾ ಇರ್ಬೋದು. ಅದರಿಂದ ನಿಮಗೇನೋ ಒಂಥರ ಅನಿಸ್ತಾ ಇರಬಹುದು. ಅದನ್ನೆಲ್ಲ ಯಾವುದೇ ತೋರ್ಪಡಿಕೆಯನ್ನು ನೀವು ತಲೆಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ತೋರ್ಪಡಿಕೆಗಿಂತ ನಿಜತನದಲ್ಲಿ ಬದುಕೋದ್ರಲ್ಲಿ ಹೆಚ್ಚಿನ ತೃಪ್ತಿ ಇದೆ. ಹಾಗಾಗಿ ತೋರ್ಪಡಿಕೆಯ ಜೀವನಕ್ಕಿಂತ ನಿಜತನದ ಜೀವನ ನಾವು ಅಳವಡಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ನೀವು ಅದರ ಬಗ್ಗೆ ಯೋಚನೆಯನ್ನು ಮಾಡದೆ ಇದನ್ನು ಮುಂದುವರಿಸಿ ಅಂತ ಹೇಳ್ತೇನೆ. ಇನ್ನು ಈ ಹಾಡಿನ ಬಗ್ಗೆ ಎಂ ಎಸ್ ವಿಶ್ವನಾಥನ್ ಮತ್ತು ಟಿ ಕೆ ರಾಮಮೂರ್ತಿ ಅವರು ಕಂಪೋಸ್ ಮಾಡಿರ್ತಕ್ಕಂಥದ್ದು, ಕಣ್ಣದಾಸನ್ ಅವರು ಬರೆದಿದ್ದು, ಟಿ ಎಂ ಸೌಂದರರಾಜನ್ ಅವರು ಹಾಡಿದ್ದು ಬಹಳ ಅದ್ಭುತವಾದ ಗೀತೆ. ಅದನ್ನು ನೀವು ಒಂದ್ಸಲಿ ಕೇಳಿ. ಎಂ ಎಸ್ ವಿಶ್ವನಾಥನ್ ಅವ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೇನೆ. ಧನ್ಯವಾದಗಳು.